ಬಾಹ್ಯಾಕಾಶ ತಜ್ಞರಾಗಿರುವಂತಹ ಕೃಷ್ಣಮೂರ್ತಿ ಅವರು ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ಕಾರ. 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 ಆಫ್ಟರ್ ಲಾಂಗ್ ಟೈಮ್ ಸರ್, ಹೇಗಿದ್ದೀರಿ? ಆರಾಮಿದ್ದೀನಿ. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಶುಭಾಶಯಗಳು. ಇಸ್ರೋ ಮತ್ತೊಂದು ವಿಶೇಷವಾದಂತಹ ಸಾಧನೆಯನ್ನ ಮಾಡಿರೋದು ಸರ್. ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವಂತಹ ಒಂದು ವಿಶೇಷವಾದಂತಹ ಸಾಧನೆ. ಇಡೀ ವಿಶ್ವದಲ್ಲಿಯೇ ಕೂಡ ಇಂತಹ ಒಂದು ಸಾಧನೆಗೆ ಈಗ ಹೊಗಳಿಕೆ, ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ತಾವು ಬಾಹ್ಯಾಕಾಶ ತಜ್ಞರಾಗಿ ಇದನ್ನು ಹೇಗೆ ನೋಡ್ತೀರಿ ಅಂತ ಫಸ್ಟ್ ರಿಯಾಕ್ಷನ್? ಏನು ಅಂದ್ರೆ ಇವಾಗ ಅಷ್ಟೊಂದು ಸುಲಭವಾಗಿ ಆಗುವಂತ ಕೆಲಸಗಳಲ್ಲ. ಯಾಕೆಂತಂದ್ರೆ ಬಾಹ್ಯಾಕಾಶದಲ್ಲಿ ಒಂದು ಅಗ್ರಿಕಲ್ಚರ್ ಮಾಡೋದು ಬಹಳಷ್ಟು ಅದಕ್ಕೆ ಬೇಕಾಗಿರುವಂತ ಒಂದು ಟೆಕ್ನಾಲಜಿಗಳನ್ನೆಲ್ಲ ಡೆವಲಪ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಈ 8 ಅಲಸಂದೆ ಕಾಳು ಕೋಪೀಸ್ ಅಂತ ಹೇಳಿದ್ವಿ. ಹೌದು. ಅದನ್ನ ಬಾಹ್ಯಾಕಾಶದಲ್ಲಿ ಝೀರೋ ಗ್ರಾವಿಟಿ ಎನ್ವೈರನ್ಮೆಂಟ್ ಅಲ್ಲಿ ಅದಕ್ಕೆ ಬೇಕಾಗುವಂತ ಮಿನರಲ್ಸ್ ಇರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಥವಾ ಆಕ್ಸಿಜನ್ ಇರ್ಬೋದು, ಅದಕ್ಕೆ ಬೇಕಾಗುವಂತ ನೀರು, ಅದನ್ನೆಲ್ಲ ಪೂರೈಕೆ ಮಾಡ್ಬಿಟ್ಟು ಮುಂದೆ ಮಾರ್ಸು ಅಥವಾ ಮೂನಲ್ಲಿ ಮನುಷ್ಯ ಜೀವನ ಮಾಡಕ್ಕೆ ಬೇಕಾಗುವಂತ ಅದಕ್ಕೆ ಬೇಕಾಗುವಂತ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಏನು, ಫುಡ್, ಅಗ್ರಿಕಲ್ಚರ್, ಬೆಳೆ, ಅದನ್ನ ಬೆಳೆದಕ್ಕೆ ಇಸ್ರೋ ಒಂದು ಪ್ರಯತ್ನ ಮಾಡಿದೆ. ತುಂಬಾನೇ ಖುಷಿ ಆಗುವಂತ ವಿಚಾರ ಇದು. ಯಾಕೆಂದ್ರೆ ಇದು ಏನೋ ಒಂದು ಸೆಟಲೈಟ್ ಮಾಡಿದ್ವಿ, ರಾಕೆಟ್ ಮಾಡಿದ್ವಿ ಅಂತಲ್ಲ, ಫಂಡಮೆಂಟಲ್ ಸೈನ್ಸ್ ಗಳ ಬಗ್ಗೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಒಂದು ಏನು ಹೊಸ ಸುದ್ದಿ, ನನಗೆ ಒಂದು ಖುಷಿ ತರುವಂತ ಸುದ್ದಿ ಲೆಕ್ಕಾಚಾರದಲ್ಲಿ ಇದೆ. ಉಡಾವಣೆ ಯಶಸ್ವಿ ಆದಷ್ಟೇ ಖುಷಿ ಆಗ್ತಾ ಇರುವಂತಹ ವಿಚಾರ ಏನಂತಂದ್ರೆ, ಈ ಝೀರೋ ಗ್ರಾವಿಟಿಯಲ್ಲಿ, ಶೂನ್ಯ ಗುರುತ್ವಾಕರ್ಷಣ ಬಲದಲ್ಲಿ ಅಲಸಂದೆ ಕಾಳುಗಳು ಮೊಳಕೆ ಹೊಡೆಯೋದು ಅಂತಂದ್ರೆ ಹೇಗೆ ಸಾಧ್ಯ ಆಯಿತು? ಇದಕ್ಕೆ ತಕ್ಕನಾದಂತಹ ಅಥವಾ ಅನುಕೂಲವಾಗುವಂತಹ ವಾತಾವರಣ ಅಲ್ಲಿ ಹೇಗೆ ಸೃಷ್ಟಿ ಆಯಿತು? ನಮ್ಮ ಇಸ್ರೋದಿಂದ ಈ ರೀತಿಯ ಒಂದು ವಿಶೇಷವಾದಂತಹ ಪ್ರಯೋಗ, ಇದಕ್ಕೆ ತಯಾರಿ ಯಾವ ರೀತಿ ಇತ್ತು ಅಂತ? ಇದನ್ನ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಅವರು ಮಾಡಿದ್ದಾರೆ. ಇದನ್ನ ಏನು ಅಂತಂದ್ರೆ ಪೊಯಮ್ ಅಂತ ಹೇಳಿ ಮಾಡಿದ್ರು. PSLV ಲಾಸ್ಟ್ ಸ್ಟೇಜ್ ಏನಾಗ್ತಿತ್ತು ಅಂತಂದ್ರೆ, ಇಷ್ಟು ವರ್ಷ ಅದನ್ನ ನಾವು ಬಿಸಾಕ್ತಾ ಇದ್ವಿ. ಅಂದ್ರೆ ವಾಪಸ್ ಅದು ಏನೋ ಒಂದು ಪೇಲೋಡ್ ಅನ್ನು ಆರ್ಬಿಟಿಗೆ ಹಾಕಿದಾಗ ಅದನ್ನ ಪುನಃ ವಾಪಸ್ ಹತ್ತಿ ಬಿಸಾಕ್ತಾ ಇದ್ವಿ. ಆದ್ರೆ ಆ PSLV 4 ಸ್ಟೇಜ್ ಅಲ್ಲಿ ಕಂಪ್ಯೂಟರ್ ಇರೋದು, ಅದಕ್ಕೆ ಬೇಕಾದ ಬ್ಯಾಟ್ರಿ ಇರೋದು, ಅದಕ್ಕೆ ಬೇಕಾದ ಪವರ್ ಎಲ್ಲದೂ ಇರ್ತಿತ್ತು. ಅದನ್ನೇ ಏನಾರು ಒಂದು ಪುನಃ ಉಪಯೋಗಿಸಕ್ಕಾಗತ್ತಾ, ಅದ್ರಲ್ಲೂ ಏನಾರು ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಕ್ಕಾಗತ್ತಾ ಅಂತ ಶುರು ಮಾಡ್ಕೊಂಡಿದ್ದು ಒಂದು ಐಡಿಯಾಗಳು ಇವೆಲ್ಲ. ಪಯಮ್ 1, ಪಯಮ್ 2, ಪಯಮ್ 3 ಈ ತರ ಮಾಡ್ಕೊಂಡ್ ಬಂದಿರೋದು. ಸೊ ಇದ್ರಲ್ಲಿ ಆ ಬಿಸಾಕುವಂತ ಒಂದು ಉಪಕರಣದ ಉಪಯೋಗಿಸ್ಕೊಂಡು ಒಂದು ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಅವ್ರು ಮಾಡಿದ ಪೇಲೋಡ್ ಇದ್ರು. ಅದರಲ್ಲಿ 8 ಏನ್ ನೀವು ಹೇಳಿದ್ರಿ ಅಲಸಂದೆ ಕಾಳು ಕೋಪೀಸ್ಗಳನ್ನ ನೀಟಾಗಿ ಪ್ಲೇಸ್ ಮಾಡಿ, ಅದಕ್ಕೆ ಬೇಕಾಗುವಂತ ಪೂರಕವಾಗುವಂತ ಮಿನರಲ್ಸ್ಗಳು, ಆಕ್ಸಿಜನ್, ನೀರು, ಅವನ್ನೆಲ್ಲ ಮಾಡಿ ಆಮೇಲೆ ಅದ್ ಹೆಂಗೆ ಬೆಳೆಯತ್ತೆ ಅದನ್ನ ಫೋಟೋಗ್ರಫಿ ಮಾಡಿ ಇವತ್ತು ಟ್ವಿಟರ್ ಅಲ್ಲಿ ಕಳಿಸಿದ್ದಾರೆ, ತಾವು ನೋಡ್ಬೋದು. ಅದನ್ನ ಶೇರ್ ಮಾಡಿ ಅದು ಹೆಂಗ್ ಬೆಳೀತಾ ಇದೆ ಅನ್ನೋದನ್ನ ಕೂಡ ಫೋಟೋದಲ್ಲಿ ತೋರಿಸಿದ್ದಾರೆ. ಇನ್ನೊಂದು 4 ದಿವಸ ಆದ್ರ ಮೇಲೆ ಎಲೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಕೋಪೀಸ್ ಏನಕ್ಕೆ ತಗೊಂಡಿದ್ದಾರೆ ಅಂತಂದ್ರೆ, ಈಗ ಅಲಸಂದೆ ಕಾಳು ಬಹಳ ಬೇಗವಾಗಿ ಬೆಳೆಯುತ್ತೆ. ಇನ್ನೊಂದು ಅಪ್ ಟು 100 mm ತನಕ ಬೆಳೆಬಿಡುತ್ತೆ. ಬೇಗ, ಆದಷ್ಟು ಬೇಗ ಬೆಳೆಯುವಂಥದ್ದು. ಝೀರೋ ಗ್ರಾವಿಟಿ ಎನ್ವೈರನ್ಮೆಂಟ್ ಅಲ್ಲಿ ಮೊದಲೇದು. ಎರಡನೇದಾಗಿ ಅದಕ್ಕೆ ಬೇಕಾಗುವಂತ ಟೆಂಪರೇಚರ್, ಯಾಕೆಂತಂದ್ರೆ ಸ್ಪೇಸ್ ನಲ್ಲಿ ಹಗಲೊತ್ತಲ್ಲಿ ಅಂದ್ರೆ ಸೂರ್ಯ ಬೆಳಕು ಬಂತು ಅಂತಂದ್ರೆ ತುಂಬಾ ಟೆಂಪರೇಚರ್ ಆಗುತ್ತೆ, ನೀರೇ ಎವಾಪರೇಟ್ ಆಗಬೇಕು ಅಂತ ಅಷ್ಟು ಟೆಂಪರೇಚರ್ ಆಗುತ್ತೆ. ಚಳಿ ಬಂತು ಚಳಿ 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 ಅಂತಂದ್ರೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಸೊ ಇವೆರಡು ಕಂಟ್ರೋಲ್ ಮಾಡ್ಕೊಂಡು ಮಾಡುವಂತ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ, ಪ್ಲಸ್ ಅದಕ್ಕೆ ಬೇಕಾಗುವಂತ ಮಿನರಲ್ಸ್ ಗಳನ್ನ ಝೀರೋ ಗ್ರಾವಿಟಿ ಎನ್ವೈರನ್ಮೆಂಟ್ ಅಲ್ಲಿ, ಯಾಕೆಂದ್ರೆ ನೀರು ಒಂದ್ ಕಡೆ ಇಟ್ಟರೆ ಅಲ್ಲೇ ಇದ್ದಿರುತ್ತೆ. ಅರ್ಥ ಅಲ್ಲಾದ್ರೆ ನೀರು ಒಂದ್ ಕಡೆ ಇಟ್ಟರೆ ಚಲ್ಕೊಂಡು ಹೋಗುತ್ತೆ, ಹೈಟ್ ಇಂದ ಕೆಳಗೆ ಇಳ್ಕೊಂಡು ಹೋಗುತ್ತೆ. ಝೀರೋ ಗ್ರಾವಿಟಿ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಹನಿ ನೀರ್ ಇಟ್ಟರೆ ಅಲ್ಲೇ ಇರುತ್ತೆ. ಸೊ ಅವನ್ನೆಲ್ಲ ಮಾಡ್ಬಿಟ್ಟು ಬಹಳಷ್ಟು ಹೇಳಿದ್ನಲ್ಲ, ಇದು ಒಂದು ಸಣ್ಣ ಏನಪ್ಪ ಒಂದ್ ಗಿಡ ಒಂದ್ ಮೊಳಕೆ ತರಿಸಿದ್ರು ಅಂತ ಅಷ್ಟು ಬ್ರೀಫ್ ಆಗಿ ಹೇಳ್ಬೋದು. ಬಟ್ ಅದರಲ್ಲಿ ಇರುವಂತ ಟೆಕ್ನಾಲಜಿಗಳು ಬೇಕಾಗುವಂತ ತುಂಬಾ ಇದೆ. ತುಂಬಾ ಸಂತೋಷ ಪಡುವಂತ ವಿಚಾರ ಇದೆ. ಕೃಷ್ಣಮೂರ್ತಿ ಅವರು, ಆಕ್ಚುಲಿ ನಾನು ಇದನ್ನೇ ಪ್ರಶ್ನೆ ಮಾಡ್ಬೇಕು ಅನ್ಕೊಂಡಿದ್ದೆ. ಈಗ ಅಂದ್ರೆ ಈಗ ಜನಸಾಮಾನ್ಯರು ಏನು ಬಾಹ್ಯಾಕಾಶದಲ್ಲಿ ಅಲಸಂದೆ ಕಾಳು ಮೊಳಕೆ ಹೊಡೆದಿದೆ, ಇದರಲ್ಲಿ ಏನು ವಿಶೇಷ ಅನ್ನುವಂಥದ್ದೇ ಅವ್ರಿಗೆ ಪ್ರಶ್ನೆ ಆಗುತ್ತೆ. ಅಂದ್ರೆ ಜನಸಾಮಾನ್ಯರಿಗೆ ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ತಾವು ಅದನ್ನ ವ್ಯಾಖ್ಯಾನಿಸೋದಾದ್ರೆ, ಅಂದ್ರೆ ಈಸಿಯಾಗಿ ಅವ್ರಿಗೆ ಅರ್ಥ ಆಗ್ಬೇಕು, ಏನ್ ಮಾಡಿದ್ದಾರೆ ವಿಜ್ಞಾನಿಗಳು ನಮ್ಮವರು ಅಂತ. ಅದೇ ನಮ್ಮ ಮಗು ಒಂದು ಗಿಡ ನೆಡ್ತು ಬೆಳೀತು, ವಿಜ್ಞಾನಿಗಳು ಏನ್ ಮಾಡಿದ್ರು ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಮಗು ಒಂದು ಗಿಡ ಹಾಕ್ತೋದ್ರೆ ಮನೆಯವರ ಗಿಡ ಹಾಕತ್ತೆ. ಇಲ್ಲಿ ಆ ಗಿಡ ಬೆಳೆಯಕ್ಕೆ ಪೂರಕವಾದ ಗ್ರಾವಿಟಿ ಇದೆ, ನೀರಿದೆ, ಬೆಳಕಿದೆ,
ಒಂದು ಥರ್ಮಲ್ ಏನ್ ಕಂಡೀಷನ್ಸ್ ಇದೆ Yes. ಹಗಲೊತ್ತಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 40-45 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ರಾತ್ರಿ ಹೊತ್ತಲ್ಲಿ ಮೇ ಬಿ ಲೈಕ್ 10 ಡಿಗ್ರಿ ಸೆಂಟಿಗ್ರೇಡ್, ಹಬ್ಬ ಅಂದ್ರೆ 0 ಅದು. ಬಟ್ ಅಲ್ಲ ಆದ್ರೆ ಪ್ಲಸ್ 200 ಡಿಗ್ರಿ ಸೆಂಟಿಗ್ರೇಡ್, ಪ್ಲಸ್ 300 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ತದೆ. ನೆಗೆಟಿವ್ 100-150 ಮೈನಸ್ ಡಿಗ್ರಿ ಸೆಂಟಿಗ್ರೇಡ್ ತನಕ ಅಲ್ಲಿ ಹೋಗುತ್ತೆ. ಮತ್ತೆ ಅಲ್ಲಿ ಗ್ರಾವಿಟಿ ಇಲ್ಲ, ನೀರು ಕೆಳಗಿನ ಮೇಲೆ ಹೋಗಲ್ಲ, ಮೇಲಿಂದ ಕೆಳಗ್ ಬರಲ್ಲ. ಅದಕ್ಕೆ ಬೇಕಾಗುವಂತ ಕಾರ್ಬನ್ ಡೈಆಕ್ಸೈಡ್, ಗಿಡ ಬೆಳೆಯಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಜನ ಅಂದ್ಕೊಂಡಿದ್ದಾರೆ ಬರೀ ಆಕ್ಸಿಜನ್ ಇದ್ರೆ ಸಾಕು, ಗಿಡಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕು, ಗಿಡಕ್ಕೆ ಬೆಳಕು ಬೇಕು, ಗಿಡಕ್ಕೆ ಮಿನರಲ್ಸ್ ಬೇಕು. ಮತ್ತೆ ಅದು ಝೀರೋ ಗ್ರಾವಿಟಿ ಎನ್ವೈರನ್ಮೆಂಟ್ ಅಲ್ಲಿ ಬೆಳೀತಾ ಇರೋದು. ಸೊ ಇದು ಒಂದು ಬರೀ ಒಂದು ಮೊಳಕೆ ಮಾಡಿರೋದಲ್ಲ, ಇದು ಸ್ಪೇಸ್ ಅಲ್ಲಿ ಮಾಡಿರುವಂತದ್ದು. ಇದು ಫೌಂಡೇಶನ್. ಮುಂದೆ ಮನುಷ್ಯ ಮಾನವ ಏನಾದ್ರು ಮಂಗಳದಲ್ಲಿ ಅಥವಾ ಮೂನ್ ಅಲ್ಲಿ ಅಥವಾ ಸ್ಪೇಸ್ ಅಲ್ಲೇ ಬಹಳ ಜುಪಿಟರ್ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಸುಮಾರು 10 ವರ್ಷ 15 ವರ್ಷ ಸ್ಪೇಸ್ ಅಲ್ಲೇ ಇರ್ಬೇಕಾಗತ್ತೆ. ಸೊ ಸ್ಪೇಸ್ ಅಲ್ಲಿ ನೀವು ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಏನು ಬೆಳೆ ಬೆಳೆದ್ಬಿಟ್ಟು ತಿನ್ನುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇಟ್ ಇಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಇದು ಸಣ್ಣ ಕೆಲಸ, ಆದ್ರೆ ಇದ್ರ ಹಿಂದೆ ತುಂಬಾ ದೊಡ್ಡ ಪರಿಶ್ರಮ ಇದೆ. ಅಂದ್ರೆ ಮೆಸೇಜ್ ಇಸ್ ವೆರಿ ಕ್ಲಿಯರ್. ಈಗ ಮೆಸೇಜ್ ಏನ್ ಕ್ಲಿಯರ್ ಅಂತಂದ್ರೆ ಕೃಷ್ಣಮೂರ್ತಿ ಅವರೇ, ಬಾಹ್ಯಾಕಾಶದಲ್ಲೂ ಕೂಡ ನಾವು ಆಹಾರ ಸಾಮಗ್ರಿಗಳನ್ನ ಬೆಳೆಯಬಹುದು. ನಂಬರ್ 1, ಅದಕ್ಕೆ ಅಗತ್ಯ ಮತ್ತು ಅದಕ್ಕೆ ಅನುಕೂಲವಾಗುವ ರೀತಿಯ ವಾತಾವರಣ ಅಲ್ಲಿ ಇದೆ ಅನ್ನೋದು ಅಂತ ಮೆಸೇಜ್ ಈಗ ನಮಗೆ ಕ್ಲಿಯರ್ ಆಗಿ ಸಿಕ್ಕಿದೆ ಅಂತ ನಾವು ಅನ್ಕೋಬಹುದಾ? ನಂಬರ್ 1 ನೀವು ಹೇಳಿದ್ ಕರೆಕ್ಟ್. ನಂಬರ್ 2, ಅದಕ್ಕೆ ಅಗತ್ಯವಾದ ಒಂದು ವಾತಾವರಣ ಇದೆ ಅಂತ ಹೇಳಲ್ಲ, ಅಗತ್ಯವಾದ ವಾತಾವರಣವನ್ನು ನಮ್ಮ ವಿಜ್ಞಾನಿಗಳು ತಯಾರಿ ಮಾಡಿದ್ದಾರೆ. ಜಗತ್ನಲ್ಲಿ ಮೊದಲ ಇದು ಹೊಸ ವಿಷಯ ಪ್ರಯೋಗವಾ? ಇಲ್ಲ, ಇದ್ರ ಬಗ್ಗೆ ಮಾಡಿದ್ದಾರೆ, ಮುಂಚೆನೂ ಮಾಡಿದ್ದಾರೆ. ಆದ್ರೆ ನಾವು ಇದು ಮೊದಲನೇ ಬಾರಿ ಮಾಡಿರೋದು. ಫೈನ್ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿಕೊಟ್ರಿ. ಜೊತೆಗೆ ಈ ಒಂದು ವಿಶೇಷವಾದಂತಹ ಯಶಸ್ವಿ ಪ್ರಯೋಗದ ಬಗ್ಗೆ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ರಿ. ಇದೇ ರೀತಿ ಇಸ್ರೋ ಹೊಸ ಸಾಧನೆಗಳೆಲ್ಲ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ.